ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದೇವೆ ಡಿಸೊಲ್ಯೂಷನ್ ಮೇಲೆ 2019 ಕ್ವೆಶ್ಚನ್ ಪೇಪರ್ ಅನ್ನ ಸಾಲ್ವ್ ಮಾಡಿದ್ದೇವೆ. ಸೊ ಇವತ್ತಿನ ಕ್ಲಾಸ್ ಅಲ್ಲೂ ಕೂಡ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೇವೆ, ದಟ್ ಈಸ್ 2020 ಆನ್ಯುವಲ್ ಪೇಪರ್. ಸೊ ಅದನ್ನ ಪ್ರಾಬ್ಲಮ್ ಅನ್ನ ಒಂದ್ಸತಿ ನೋಡ್ಕೊಂಡ್ ಬರೋಣ. ಅನು ಅಂಡ್ ಸುಮಿತ್ ಆರ್ ಈಕ್ವಲ್ ಪಾರ್ಟ್ನರ್ಸ್ ಇನ್ ಅ ಫರ್ಮ್. ಸೊ ಅನು ಮತ್ತೆ ಸುಮಿತ್ ಅನ್ನೋರು ಇಬ್ಬರು ಜನ ಪಾರ್ಟ್ನರ್ಸ್ ಇದ್ದಾರೆ. ಈಕ್ವಲ್ ಪಾರ್ಟ್ನರ್ಸ್ ಅಂತ ಹೇಳ್ತಾ ಇದ್ದಾರೆ, ಈಕ್ವಲ್ ಪಾರ್ಟ್ನರ್ಸ್. ಸೊ ಇಲ್ಲಿ ಈಕ್ವಲ್ ಪಾರ್ಟ್ನರ್ಸ್ ಅಂತ ಹೇಳಿದ್ರೆ 1:1 ರೇಷಿಯೋ ಇರುತ್ತೆ. ಸೊ ಅವರ ರೇಷಿಯೋ ಏನಿರುತ್ತೆ, ಈಕ್ವಲ್ ಇರುತ್ತೆ. ಅಂದ್ರೆ ಎಷ್ಟಾಗುತ್ತೆ, 1:1 ಇರುತ್ತೆ. ದೇ ಡಿಸೈಡೆಡ್ ಟು ಡಿಸಾಲ್ವ್ ದ ಪಾರ್ಟ್ನರ್ಶಿಪ್ ಫಾರ್. ಸೊ ಅವ್ರು ಏನ್ ಮಾಡ್ಕೊಳ್ತಾರೆ, ಅವರು ಡಿಸಿಷನ್ ತಗೊಳ್ತಾರೆ. ಏನ್ ಡಿಸಿಷನ್ ತಗೊಳ್ತಾರೆ, ಟು ಡಿಸಾಲ್ವ್ ಪಾರ್ಟ್ನರ್ಶಿಪ್ ಫಾರ್. ಸೊ ಅವರ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನ ಕ್ಲೋಸ್ ಮಾಡಬೇಕು ಅಂತ ಅನ್ಕೊಳ್ತಾರೆ. On 31st March 2019. So 31st March 2019 ಗೆ ಅವರ ಅಕೌಂಟ್ಸ್ ಗಳನ್ನ, ಅವರ ಕಂಪನಿಯನ್ನ ಕ್ಲೋಸ್ ಮಾಡಬೇಕು ಅನ್ಕೊಂತಾರೆ. ಲಯಬಿಲಿಟೀಸ್ ಮತ್ತೆ ಅಸೆಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಈಗ ಲಯಬಿಲಿಟೀಸ್ ಅನ್ನ ನೋಡೋಣ. ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ 30,000, ಲೋನ್ ಕೊಟ್ಟಿದ್ದಾರೆ. ಆನಂತರ ರಿಸರ್ವ್ ಫಂಡ್ ಅನ್ನು ಕೊಟ್ಟಿದ್ದಾರೆ. ಸೊ ರಿಸರ್ವ್ ಫಂಡ್ ಅನ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅವರಿಗೆ ಹಂಚ್ತೇವೆ. ಆನಂತರ ಕ್ಯಾಪಿಟಲ್ಸ್ ಅನ್ನ ಕೊಟ್ಟಿದ್ದಾರೆ. ಅನೂಪ್ ಮತ್ತೆ ಸುಮಿತ್ ಕೊಟ್ಟಿದ್ದಾರೆ. ಸೊ ಟೋಟಲ್ 2 lakh rupees ಆಗಿದೆ ಲಯಬಿಲಿಟೀಸ್ ಸೈಡ್. ಸೊ ಅದೇ ತರ ಅಸೆಟ್ಸ್ ಕೂಡ ಕೊಟ್ಟಿದ್ದಾರೆ. ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಿದ್ದಾರೆ 14,000, ಸಡ್ರಿ ಡೆಟರ್ಸ್ ಕೊಟ್ಟಿದ್ದಾರೆ, ಮೆಷಿನರಿ ಕೊಟ್ಟಿದ್ದಾರೆ, ಸ್ಟಾಕ್ ಕೊಟ್ಟಿದ್ದಾರೆ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ, ಮತ್ತೆ ಫರ್ನಿಚರ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಕೂಡ ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ, 2 lakh rupees ಆಗುತ್ತೆ. ಸೊ ಹಾಗಾಗಿ ಬ್ಯಾಲೆನ್ಸ್ ಶೀಟ್ ಟೋಟಲ್ ಟ್ಯಾಲಿ ಆಗುತ್ತೆ. ಆ ನಂತರ ನಮಗೆ ಅಡಿಷನಲ್ ಅಡ್ಜಸ್ಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಸೆಟ್ಸ್ ರಿಯಲೈಸ್ಡ್ ಆಸ್ ಫಾಲೋಸ್. ಸೊ ಅಸೆಟ್ ಗಳನ್ನ ಮಾರಿದ್ದಾರೆ. ಸೊ ಎಷ್ಟಕ್ಕೆ ರಿಯಲೈಸ್ ಆಗಿದೆ ಅಂತ ನೋಡೋಣ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ 72,000, ಫರ್ನಿಚರ್ 22,500, ಸ್ಟಾಕ್ 40,500, ಮೆಷಿನರಿ 48,000, ಸನ್ರಿ ಡೆಟರ್ಸ್ 10,500. ಸೊ ಈ ತರ ಏನಾಗಿದಾವೆ, ಅಸೆಟ್ಸ್ ಗಳನ್ನ ರಿಯಲೈಸ್ ಮಾಡಿದ್ದಾರೆ. ನೆಕ್ಸ್ಟ್ ಒನ್ ನೋಡಿ, ಸೆಕೆಂಡ್ ಒನ್, ಕ್ರೆಡಿಟರ್ಸ್ ವೇರ್ ಪೇಡ್ 25,500 ಇನ್ ಫುಲ್ ಸೆಟಲ್ಮೆಂಟ್. ಅಂದ್ರೆ ಏನರ್ಥ, ಸೊ ಕ್ರೆಡಿಟರ್ಸ್ ಏನ್ ಅಮೌಂಟ್ ಇತ್ತು 30,000 ಇತ್ತು, ಪೇಮೆಂಟ್ ಮಾಡೋದೆಷ್ಟಿತ್ತು 30,000 ಇತ್ತು. ನಾವೇನ್ ಮಾಡ್ತಾ ಇದೀವಿ 25,500 ಇನ್ ಫುಲ್ ಸೆಟಲ್ಮೆಂಟ್ ಕೊಡ್ತಾ ಇದೀವಿ. ಅಂದ್ರೆ ಎಷ್ಟಾಗುತ್ತೆ, 4,500 ನಮಗೆ ಡಿಸ್ಕೌಂಟ್ ಆಗುತ್ತೆ. ಅದನ್ನ ಮೈನಸ್ ಮಾಡಿ ನಾವೇನ್ ಮಾಡ್ಬೇಕಾಗುತ್ತೆ, ಅವರಿಗೆ ಪೇಮೆಂಟ್ ಅನ್ನು ಮಾಡಬೇಕಾಗುತ್ತೆ. ಎಕ್ಸ್ಪೆನ್ಸಸ್ ಆಫ್ ರಿಯಲೈಸೇಷನ್ ಅಮೌಂಟೆಡ್ ಟು ರೂಪೀಸ್ 2,500. ಸೊ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಏನ್ ಕರಿತೀವಿ ಅದೆಷ್ಟು ಕೊಟ್ಟಿದ್ದಾರೆ, 2,500 ಕೊಟ್ಟಿದ್ದಾರೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಆಗಿದೆ. ನಮಗೆ ಏನ್ ಪ್ರಿಪೇರ್ ಮಾಡಬೇಕಾಗುತ್ತೆ, ರಿಯಲೈಸೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಅಂಡ್ ಬ್ಯಾಂಕ್ ಅಕೌಂಟ್. ಸೊ ಇದಿಷ್ಟು ನಾವೇನ್ ಮಾಡಬೇಕಾಗುತ್ತೆ, ಇಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಸ್ಟೂಡೆಂಟ್ಸ್, ಈಗ ನಾವು ಸೊಲ್ಯೂಷನ್ ಗೆ ಹೋಗ್ತಾ ಇದ್ದೇವೆ. ಸೊ 3 ಫಾರ್ಮ್ಯಾಟ್ ಗಳನ್ನ ಹಾಕೊಂಡಿದ್ದೇನೆ. ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಅಕೌಂಟ್ ಮತ್ತೆ ಬ್ಯಾಂಕ್ ಅಕೌಂಟ್ ಅನ್ನ ಹಾಕಿದ್ದೇನೆ. ಸೊ ಮೊದಲಿಗೆ ನಾನು ರಿಯಲೈಸೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಸೊ ಇದಕ್ಕೆ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ರಿಯಲೈಸೇಷನ್ ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟ್ ಹಾಕುವಾಗ ಫಸ್ಟ್ ಸ್ಟೆಪ್ ಏನಿದೆ, ರೆಕಾರ್ಡ್ ಆಲ್ ಅಸೆಟ್ಸ್. ಸೊ ಅಸೆಟ್ ಗಳನ್ನ ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ನಮ್ಗೆ ಅಸೆಟ್ಸ್ ಎಲ್ಲಿ ಸಿಗ್ತಾವೆ, ಸೊ ಮೊದಲಿಗೆ ನಾವು ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡ್ತೀವಿ, ಎಲ್ಲಾ ಅಸೆಟ್ ಗಳನ್ನ ನಾವು ರೆಕಾರ್ಡ್ ಮಾಡ್ತೀವಿ. ಸೊ ಹಾಗಾಗಿ ನಮ್ಗೆ ಎಲ್ಲಿ ಸಿಗುತ್ತೆ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಏನಿರುತ್ತೆ, ಸೊ ಅದರಲ್ಲಿ ಏನ್ ಅಸೆಟ್ಸ್ ಕೊಟ್ಟಿರ್ತಾರೆ ಅಲ್ಲಿ ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಅಟ್ ಬ್ಯಾಂಕ್. ಸೊ ಆ ಬ್ಯಾಲೆನ್ಸ್ ಅನ್ನ ಬಿಟ್ಟು ನಾವೇನ್ ಮಾಡ್ಬೇಕು, ಮಿಕ್ಕ ಎಲ್ಲ ಅಸೆಟ್ ಗಳನ್ನ ನಾವು ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಮೊದಲಿಗೆ ನಾವು ಬರೆಯೋಣ. ಸೊ ಅಸೆಟ್ ಗಳನ್ನ ನಾವು ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತಾ ಹೋಗ್ತೇವೆ. ಸೊ ಮೊದಲಿಗೆ ಡೆಟರ್ಸ್ ಕೊಟ್ಟಿದ್ದಾರೆ. So 2 sundry debtors, 2 sundry debtors. So amount ಎಷ್ಟು ಕೊಟ್ಟಿದ್ದಾರೆ, ಡೆಟರ್ಸ್ 12,000 ಇದೆ. ಸೊ 12,000 ಅನ್ನ ಇಲ್ಲಿ ಬರೀಬೇಕು. ಡೆಟರ್ಸ್ 12,000. ಸೆಕೆಂಡ್ ಒನ್ ಏನಿದೆ, ಮೆಷಿನರಿ ಇದೆ. ಮಷಿನರಿ. ಸೊ ಮಷಿನರಿ ಎಷ್ಟಿದೆ, 47,000 ಇದೆ. ಎಷ್ಟಿದೆ, 47,000 ಇದೆ. ಅದನ್ನ ಮಾಡಬೇಕು, ಬರಿಬೇಕು. ಆನಂತರ ಸ್ಟಾಕ್ ಕೊಟ್ಟಿದ್ದಾರೆ. ಸ್ಟಾಕ್ ಎಷ್ಟಿದೆ, 42,000 ಇದೆ. ಅದನ್ನ ರೆಕಾರ್ಡ್ ಮಾಡಬೇಕು. ಆನಂತರ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಇದೆ.
ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್. ಸೊ ಅಮೌಂಟ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 60,000 ಇದೆ. 60,000 ಅನ್ನು ಬರೀಬೇಕು. ಆನಂತರ ಫರ್ನಿಚರ್ ಕೊಟ್ಟಿದ್ದಾರೆ, 2 ಫರ್ನಿಚರ್. ಸೊ ಅಮೌಂಟ್ ಕೊಡಬೇಕು. ಸೊ ಅಮೌಂಟ್ ಎಷ್ಟಿದೆ? ಫರ್ನಿಚರ್ 25,000 ಇದೆ. 25,000. ಸೊ ಅದನ್ನ ರೆಕಾರ್ಡ್ ಮಾಡಬೇಕು. ಸೊ ಒಂದೇ ಐಟಮ್ ಅನ್ನ ಬಿಡಬೇಕಾಗುತ್ತೆ. ಇಲ್ಲಿ ಒಂದೇ ಐಟಮ್ ಅನ್ನ ನಾವು ಎಕ್ಸ್ಕ್ಲೂಡ್ ಮಾಡಬೇಕಾಗುತ್ತೆ. ಅದ್ಯಾವುದು? ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಏನಿದೆ, ಸೊ ಅದನ್ನ ನಾವು ಸಪರೇಟ್ ಅಕೌಂಟ್ ಅಲ್ಲಿ ಹಾಕ್ತೀವಿ. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಅನ್ನ ನಾವು ಏನ್ ಮಾಡ್ತೇವೆ? ಅದು ಅಸೆಟ್ ಆಗಿರುತ್ತೆ. ಸೊ ಹಾಗಾಗಿ ಅಸೆಟ್ ಓಪನಿಂಗ್ ಬ್ಯಾಲೆನ್ಸಸ್ ಎಲ್ಲ ಏನ್ ತೋರಿಸುತ್ತವೆ? ಡೆಬಿಟ್ ಬ್ಯಾಲೆನ್ಸಸ್ ಅನ್ನ ತೋರಿಸುತ್ತವೆ. ಎಲ್ಲ ಅಸೆಟ್ಗಳು ಅದರ ಓಪನಿಂಗ್ ಬ್ಯಾಲೆನ್ಸ್ ಯಾವ ಸೈಡ್ ಇರುತ್ತೆ? ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ. ಸೊ ಅಲ್ಲಿ ನಮಗೆ ಕ್ಯಾಶ್ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ ಅನ್ನ ನೋಡಿ 14,000 ಕೊಟ್ಟಿದ್ದಾರೆ. ಆ 14,000 ಅನ್ನು ನಾವು ಬ್ಯಾಂಕ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಏನಂತ ಬರೀತೇವೆ? ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೆದು ಕ್ಯಾಶ್ ಬ್ಯಾಲೆನ್ಸ್ ಅನ್ನು ಬರೀತೇವೆ. 14,000 ಬ್ಯಾಲೆನ್ಸ್ ಇದೆ, ಆ ಬ್ಯಾಲೆನ್ಸ್ ಅನ್ನು ಬರೀತೇವೆ. ಸೊ ಇದನ್ನ ನೀವು ಆಮೇಲೆ ಮಾಡಿದ್ರು ನಡೆಯುತ್ತೆ. ಸೊ ಆ ಅಕೌಂಟ್ ಹಾಕುವಾಗ ನೀವು ಅದನ್ನ ಬರೆದ್ರು ನಡೆಯುತ್ತೆ. ಸೊ ನಾನು ಇವಾಗಲೇ ಬರ್ತಿದ್ದೀನಿ. ಸೊ ನೀವು ರಿಯಲೈಸೇಷನ್ ಅಕೌಂಟ್ ಮತ್ತೆ ಪಾರ್ಟ್ನರ್ಸ್ ಅಕೌಂಟ್ ಆದ್ಮೇಲೆ ಕೂಡ ನಾವು ಏನ್ ಮಾಡ್ಬೋದು? ಅದನ್ನ ರೆಕಾರ್ಡ್ ಮಾಡಬಹುದು. ಸೊ ಇದಿಷ್ಟು ಅಸೆಟ್ ಗಳಾಗಿದ್ದಾವೆ. ಸೊ ಸನ್ಡ್ರಿ ಡೆಟಾರ್ಸ್, ಮಿಷನರಿ, ಸ್ಟಾಕ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್, ಫರ್ನಿಚರ್ ಏನ್ ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಅದನ್ನ ನಾವು ರೆಕಾರ್ಡ್ ಮಾಡಿದ್ದೀವಿ. ಸೊ ಇದು ಫಸ್ಟ್ ಸ್ಟೆಪ್ ಆಗಿದೆ. ಸೆಕೆಂಡ್ ಸ್ಟೆಪ್ ಏನಿದೆ? ರೆಕಾರ್ಡ್ ಆಲ್ ಲಯಬಿಲಿಟೀಸ್. ಸೊ ಅದೇ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟೀಸ್ ಸೈಡ್ ಏನ್ ಕೊಟ್ಟಿರ್ತಾರೆ ಲಯಬಿಲಿಟೀಸ್, ಸೊ ಅದನ್ನ ನಾವು ರೆಕಾರ್ಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಅಲ್ಲಿ 2 ಲಯಬಿಲಿಟೀಸ್ ಇದಾವೆ, ಕ್ರೆಡಿಟರ್ಸ್ ಮತ್ತೆ ಲೋನ್ ಇದೆ. ಸೊ ಅದನ್ನ ನಾವು ರೆಕಾರ್ಡ್ ಮಾಡಬೇಕು. ಅದನ್ನ ಕ್ರೆಡಿಟ್ ಸೈಡ್ ಬರೀಬೇಕು. ಬೈ ಕ್ರೆಡಿಟರ್ಸ್ ಬೈ ಲೋನ್. ಸೊ ಕ್ರೆಡಿಟರ್ಸ್ ನಮಗೆ ಅಮೌಂಟ್ ಕೊಟ್ಟಿದ್ದಾರೆ 30,000 ಅಂತ ಇದೆ. ಸೊ ಅದನ್ನು 30,000 ಬರೀಬೇಕು. ಲೋನ್ ಎಷ್ಟಿದೆ? 40,000 ಇದೆ. 40,000 ಅನ್ನ ಲೋನ್ ಅಮೌಂಟ್ ಗೆ ಬರೀಬೇಕು. ಆ ನಂತರ ರಿಸರ್ವ್ ಫಂಡ್ ಇದೆ. ಸೊ ರಿಸರ್ವ್ ಫಂಡ್ ಅನ್ನ ನಾವು ಪಾರ್ಟ್ನರ್ಸ್ ಗೆ ಹಂಚ್ತೇವೆ, ಹಾಗಾಗಿ ನಾವು ಅದನ್ನ ಇಲ್ಲಿ ರೆಕಾರ್ಡ್ ಮಾಡೋದಿಲ್ಲ. ಸೊ ಇದಿಷ್ಟು ಲಯಬಿಲಿಟೀಸ್ ಆಗಿದಾವೆ. ಸೊ ಇದು ಸೆಕೆಂಡ್ ಸ್ಟೆಪ್ ಆಗಿದೆ. ಸೊ ಈಗ ನಾವು ಥರ್ಡ್ ಸ್ಟೆಪ್ ಗೆ ಹೋಗ್ತಾ ಇದ್ದೀವಿ. ಸೊ ಥರ್ಡ್ ಸ್ಟೆಪ್ ಏನಿದೆ? ಅಸೆಟ್ ಗಳನ್ನ ರಿಯಲೈಸ್ ಮಾಡಿ. ಸೊ ಅಸೆಟ್ ಗಳನ್ನ ನಾವು ಮಾರ್ತೇವೆ. ಸೊ ಅಸೆಟ್ ಗಳನ್ನ ರಿಯಲೈಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ? ದುಡ್ಡು ಬರುತ್ತೆ. ಸೊ ದುಡ್ಡು ಬರುತ್ತೆ ಅಂತಂದ್ರೆ ಬ್ಯಾಂಕ್ ಆಗುತ್ತೆ. ಸೊ ರೊಕ್ಕ ಬಂದಾಗ ಅಂದ್ರೆ ದುಡ್ಡು ಬಂದಾಗ ನಾವು ಅದನ್ನ ನಮ್ಗೆ ಇನ್ಕಮ್ ಆಗುತ್ತೆ. ಸೊ ಅದಕ್ಕೆ ನಾವು ಕ್ರೆಡಿಟ್ ಸೈಡ್ ಅನ್ನು ಬರ್ತೇವೆ. ಏನಂತ ಬರ್ತೇವೆ? ಬೈ ಬ್ಯಾಂಕ್ ಅಕೌಂಟ್ ಅಂತ ಬರ್ತೇವೆ. ಬೈ ಬ್ಯಾಂಕ್ ಅಕೌಂಟ್ ಅಂತ ಬರ್ತೇವೆ. ಬ್ರಾಕೆಟ್ ಅಲ್ಲಿ ಅಸೆಟ್ಸ್ ರಿಯಲೈಸ್ ಅಂತ ಬರ್ತೇವೆ. ಅಸೆಟ್ಸ್ ರಿಯಲೈಸ್ ಅಂತ ಬರ್ತೇವೆ. ಸೊ ಒಂದೇ ಅಸೆಟ್ ಇಲ್ಲ, ಜಾಸ್ತಿ ಅಸೆಟ್ ಇದಾವೆ. ಸೊ ಅದಕ್ಕೆ ಅಂಡರ್ಲೈನ್ ಮಾಡಿ ಯಾವ್ಯಾವ ಅಸೆಟ್ ಎಷ್ಟಕ್ಕೆ ಅದು ರಿಯಲೈಸ್ ಆಗಿದೆ ಅನ್ನೋದನ್ನ ಬರೀಬೇಕಾಗುತ್ತೆ. ಸೊ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ? ಸೊ ಈ ಇನ್ಫಾರ್ಮೇಶನ್ ನಮಗೆ ಎಲ್ಲಿ ಸಿಗುತ್ತೆ? ಅಡಿಷನಲ್ ಇನ್ಫಾರ್ಮೇಶನ್ ಅಡ್ಜಸ್ಟ್ಮೆಂಟ್ ಅಂತ ಏನ್ ಕೊಟ್ಟಿರ್ತಾರೆ ಅಲ್ಲಿ ನಮಗೆ ಈ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಫಸ್ಟ್ ಒನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಇದೆ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್. ಸೊ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ 72,000. 72,000 ಅನ್ನ ಬರಬೇಕಾಗುತ್ತೆ. ನೆಕ್ಸ್ಟ್ ಒನ್ ಫರ್ನಿಚರ್ ಕೊಟ್ಟಿದ್ದಾರೆ. ಫರ್ನಿಚರ್. ಸೊ ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ ನೋಡಬೇಕು. 22,500 ಕೊಟ್ಟಿದ್ದಾರೆ. 22,500 ಫರ್ನಿಚರ್ ವ್ಯಾಲ್ಯೂ. ನೆಕ್ಸ್ಟ್ ಒನ್ ಸ್ಟಾಕ್ ಇದೆ. ಸ್ಟಾಕ್ 40,500. 40,500. ನೆಕ್ಸ್ಟ್ ಒನ್ ಮಷಿನರಿ ಕೊಟ್ಟಿದ್ದಾರೆ. ಮಷಿನರಿ. ಸೊ ಮಷಿನರಿ ವ್ಯಾಲ್ಯೂ 48,000. ಸೊ ಅದನ್ನು ಬರೀಬೇಕು 48,000. ಆ ನಂತರ ನಮಗೆ ಸನ್ಡ್ರಿ ಡೆಟಾರ್ಸ್ ಕೊಟ್ಟಿದ್ದಾರೆ. ಸನ್ಡ್ರಿ ಡೆಟಾರ್ಸ್. ಸೊ ಅದರ ಅಮೌಂಟ್ ಎಷ್ಟಿದೆ? 10,500 ಇದೆ. 10,500. ಸೊ ಈ ಎಲ್ಲ ಅಸೆಟ್ ಗಳನ್ನ ನಾವು ಏನ್ ಮಾಡಬೇಕಾಗುತ್ತೆ? ಟೋಟಲ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 1,93,500 ಬರುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಸೊ ಟೋಟಲ್ ಎಷ್ಟು ಬರುತ್ತೆ? ಟೋಟಲ್ ಅಸೆಟ್ಸ್ ರಿಯಲೈಸ್ ಎಷ್ಟು ಬರುತ್ತೆ? 1,93,500. ಸೊ ಇದನ್ನ ನಾವು ಔಟರ್ ಕಾಲಮ್ ಅಲ್ಲಿ ಬರೀಬೇಕಾಗುತ್ತೆ. ಸೊ ಇದು ಥರ್ಡ್ ಸ್ಟೆಪ್ ಆಗಿದೆ. ಅಸೆಟ್ ಗಳನ್ನು ನಾವು ರಿಯಲೈಸ್ ಮಾಡಿದಾಗ ಒಂದು ಎಂಟ್ರಿಯನ್ನು ಮಾಡ್ತೇವೆ ಬೈ ಬ್ಯಾಂಕ್ ಅಕೌಂಟ್ ಅಂತ. ಸೊ ಬರ್ದು ಎಲ್ಲ ಅಸೆಟ್ ಗಳನ್ನ ಅದರ ವ್ಯಾಲ್ಯೂ ಬರೀಬೇಕಾಗುತ್ತೆ. ಬರ್ದು ಟೋಟಲ್ ಮಾಡಿ ನಾವು ಔಟರ್ ಕಾಲಮ್ ಅಲ್ಲಿ ಬರ್ತೇವೆ. ಫೋರ್ತ್ ಸ್ಟೆಪ್. ಸೊ 4ನೇ ಸ್ಟೆಪ್ ಏನ್ ಮಾಡ್ತೀವಿ? ನಾವು ಲಯಬಿಲಿಟೀಸ್ ಗಳನ್ನ ನಾವು ಪೇಮೆಂಟ್ ಮಾಡ್ತಾ ಹೋಗ್ತೇವೆ.
ಸೊ ಇದರ ಇನ್ಫಾರ್ಮೇಶನ್ ಕೂಡ ಎಲ್ಲಿರುತ್ತೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುತ್ತೆ. ಸೊ ನಾವು ಲಯಬಿಲಿಟೀಸ್ ಅನ್ನ ಪೇಮೆಂಟ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಕಡೆಯಿಂದ ದುಡ್ಡು ಹೋಗುತ್ತೆ. ಸೊ ಹಾಗಾಗಿ ಅದನ್ನ ಡೆಬಿಟ್ ಸೈಡ್ ಬರ್ತೇವೆ. ಏನಂತ ಬರ್ತೇವೆ, ಟು ಬ್ಯಾಂಕ್ ಅಕೌಂಟ್ ಅಂತ ಬರ್ತೇವೆ. ಟು ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಲಯಬಿಲಿಟೀಸ್ ಪೇಡ್ ಅಂತ ಬರ್ತೇವೆ. ಬ್ರಾಕೆಟ್ ಅಲ್ಲಿ ಲಯಬಿಲಿಟೀಸ್ ಪೇಡ್ ಅಂತ ಬರ್ತೇವೆ. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಲಯಬಿಲಿಟೀಸ್ ಅನ್ನ ಮಾತ್ರ ನಾವು ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೇವೆ. ಸೊ ಎಕ್ಸ್ಪೆನ್ಸಸ್ ಏನಾದ್ರು ಇದ್ರೆ ನಾವು ಅದನ್ನ ಸಪರೇಟ್ ಎಂಟ್ರಿ ಮಾಡ್ತೇವೆ. ಸೊ ಲಯಬಿಲಿಟೀಸ್ ಯಾವ್ಯಾವ ಇದಾವೆ, ಎರಡು ಲಯಬಿಲಿಟೀಸ್ ಇದಾವೆ, ಕ್ರೆಡಿಟರ್ಸ್ ಮತ್ತೆ ಲೋನ್ ಇದೆ. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಮಾಡಿದ್ದಾರೆ, ಕ್ರೆಡಿಟರ್ಸ್ ಬಗ್ಗೆ ಹೇಳಿದ್ದಾರೆ. ಸೊ ಕ್ರೆಡಿಟರ್ಸ್ ಏನ್ ಮಾಡಿದ್ದಾರೆ, 25,500 ಏನ್ ಮಾಡಿದ್ದಾರೆ, ಅಲ್ಲಿಗೆ ಫುಲ್ ಪೇಮೆಂಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಟೋಟಲ್ ಕ್ರೆಡಿಟರ್ಸ್ ಎಷ್ಟಿತ್ತು, 30,000 ಇತ್ತು. ಸೊ ಏನ್ ಮಾಡಿದ್ದಾರೆ, ಕ್ರೆಡಿಟರ್ಸ್ ನ ಪೇಮೆಂಟ್ ಮಾಡುವಾಗ ಎಷ್ಟು ಪೇಮೆಂಟ್ ಮಾಡ್ತಾ ಇದ್ದಾರೆ, 25,500 ಅನ್ನ ಮಾತ್ರ ಮಾಡ್ತಾ ಇದ್ದಾರೆ. ಅಂದ್ರೆ ಮಿಕ್ಕ ಬ್ಯಾಲೆನ್ಸ್ ಏನಿದೆ 4,500. ಸೊ ಅದು ಏನಾಗ್ತಾ ಇದೆ, ಅವರಿಗೆ ಡಿಸ್ಕೌಂಟ್ ಆಗ್ತಾ ಇದೆ. ಯಾರಿಗೆ, ಕಂಪನಿಗೆ ಅದು ಡಿಸ್ಕೌಂಟ್ ಆಗ್ತಾ ಇದೆ. 30,000 ಅನ್ನ ಕೊಡೋ ಬದಲು ಎಷ್ಟು ಪೇಮೆಂಟ್ ಮಾಡ್ತಾ ಇದ್ದಾರೆ, 25,500 ಫುಲ್ ಸೆಟಲ್ಮೆಂಟ್ ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಪೇಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಡಿಸ್ಕೌಂಟ್ ಆಗಿದೆ, ಆ ಅಮೌಂಟ್ ಅನ್ನ ನಾವು ತೋರಿಸಬೇಕಾಗುತ್ತೆ. ಸೊ ಮೊದಲಿಗೆ ಕ್ರೆಡಿಟರ್ಸ್ ಅಂತ ಬರೀಬೇಕು. ಕ್ರೆಡಿಟರ್ಸ್. ಸೊ ಕ್ರೆಡಿಟರ್ಸ್ ಅಮೌಂಟ್ ಎಷ್ಟಿತ್ತು, 30,000 ಇತ್ತು. ಸೊ 30,000 ಅಲ್ಲಿ ಏನಾಗ್ತಾ ಇದೆ, ಎಷ್ಟು ತುಂಬ್ತಾ ಇದ್ದಾರೆ, 25,500 ತುಂಬ್ತಾ ಇದ್ದಾರೆ. ಅಂದ್ರೆ ಡಿಸ್ಕೌಂಟ್ ಎಷ್ಟಾಗುತ್ತೆ, ಸೊ ಡಿಸ್ಕೌಂಟ್ ಅನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ಲೆಸ್ ಮಾಡ್ಬೇಕಾಗುತ್ತೆ. ಎಷ್ಟು ಡಿಸ್ಕೌಂಟ್ ಆಗುತ್ತೆ, 4,500 ಆಗುತ್ತೆ. ಸೊ 4,500 ಹೇಗೆ ಬಂತು, 30,000 ಮೈನಸ್ 25,500 ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ, 4,500 ಬರುತ್ತೆ. ಈ ಅಮೌಂಟ್ ಬರುತ್ತೆ. ಸೊ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ, 25,500 ಉಳಿಯುತ್ತೆ. ಆ ಬ್ಯಾಲೆನ್ಸ್ ಅನ್ನ ನಾವು ಪೇಮೆಂಟ್ ಮಾಡ್ತೀವಿ. ಸೊ ಇನ್ನೊಂದು ಲಯಬಿಲಿಟಿ ಇದೆ. ಸೊ ಏನಿದೆ, ಲೋನ್ ಅಂತ ಇದೆ. ಸೊ ಅದರ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅಂದ್ರೆ ಏನರ್ಥ, ಸೊ ಅದು ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ಏನೇ ಕೊಟ್ಟಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ಬರ್ತಾ ಇದ್ದೇನೆ ಲೋನ್. ಸೊ ಲೋನ್ ಅಮೌಂಟ್ ಎಷ್ಟಿದೆ, 40,000 ಇದೆ. ಸೊ ಯಾವುದೇ ಎಂಟ್ರಿ ಇಲ್ಲ, ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಟೋಟಲ್ ಮಾಡಿ ಎಷ್ಟು ಬರ್ತಾ ಇದ್ದೇನೆ, 65,500 ಆಗುತ್ತೆ. 65,500. ಸೊ ಹೇಗೆ ಬಂತು 65,500, ಕ್ರೆಡಿಟರ್ಸ್ ಅಮೌಂಟ್ ಎಷ್ಟು ಪೇಮೆಂಟ್ ಮಾಡ್ತಾ ಇದೀವಿ, 25,500. ಲೋನ್ ಎಷ್ಟು ಪೇಮೆಂಟ್ ಮಾಡ್ತಾ ಇದೀವಿ, 40,000. ಸೊ ಎರಡನ್ನೂ ಟೋಟಲ್ ಮಾಡಿ ಔಟ್ ಕಾಲಮ್ ಬರೆದ್ರೆ ಎಷ್ಟಾಗುತ್ತೆ, 65,500 ಆಗುತ್ತೆ. ಸೊ ಈ ತರ ನಾವೇನ್ ಮಾಡಬೇಕಾಗುತ್ತೆ, ಅದನ್ನ ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಾಗುತ್ತೆ, ಸೊ ನೆಕ್ಸ್ಟ್ ಎಂಟ್ರಿ ಏನ್ ಮಾಡ್ಬೇಕಾಗುತ್ತೆ, ನಾವು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಏನಾದ್ರು ಇದ್ರೆ ನಾವು ಅದನ್ನ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಅದು ಕೂಡ ಪೇಮೆಂಟ್ ಆಗುತ್ತೆ. ಸೊ ಇದನ್ನ ಯಾಕೆ ಸಪರೇಟ್ ಆಗಿ ಬರ್ತಾ ಇದೀವಿ, ಸೊ ಇದು ಪೇಮೆಂಟ್ ಆಗಿದೆ, ಇದು ಎಕ್ಸ್ಪೆನ್ಸಸ್ ಆಗಿದೆ, ಅದಕ್ಕೆ ನಾವು ಅದನ್ನ ಸಪರೇಟ್ ಆಗಿ ಬರ್ತಾ ಇದೀವಿ. ಸೊ ಇವೇನಾಗಿದ್ದಾವೆ, ಲಯಬಿಲಿಟೀಸ್ ಇದ್ದಾವೆ, ಅದನ್ನ ಪೇಮೆಂಟ್ ಮಾಡಿದೀವಿ. ಸೊ ಈಗ ನಾವು ಅದನ್ನು ಕೂಡ ಪೇಮೆಂಟ್ ಮಾಡ್ತಾ ಇದೀವಿ. ಹಾಗಾಗಿ ಏನಾಗುತ್ತೆ, ಟು ಬ್ಯಾಂಕ್ ಅಕೌಂಟ್ ಅಂತ ಬರಬೇಕು. ಬ್ರಾಕೆಟ್ ಅಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಬರೀಬೇಕು. ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಸೊ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ನಿಮಗೆ 2,500 ಅಂತ ಹೇಳಿದ್ದಾರೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ 2,500 ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ಏನ್ ಮಾಡಬೇಕು, ಇಲ್ಲಿ ಬರೀಬೇಕು. ಸೊ ನೆಕ್ಸ್ಟ್ ಎಂಟ್ರಿ ಏನಾಗುತ್ತೆ, ಸೊ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕಾಗುತ್ತೆ, ಅಸೆಟ್ ಗಳನ್ನ ಟೇಕನ್ ಓವರ್ ಮಾಡಿದ್ರೆ ಅಥವಾ ಲಯಬಿಲಿಟೀಸ್ ಗಳನ್ನ ಅಶ್ಯೂರ್ ಮಾಡಿದ್ರೆ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಯಾವುದೇ ತರಹದ ಅಸೆಟ್ ಗಳನ್ನ ಟೇಕನ್ ಓವರ್ ಮಾಡಿಲ್ಲ, ಆನಂತರ ಲಯಬಿಲಿಟೀಸ್ ಗಳನ್ನು ಕೂಡ ಅಶ್ಯೂರ್ ಮಾಡಿಲ್ಲ. ಸೊ ಹಾಗಾಗಿ ಈ ಸ್ಟೆಪ್ ಗಳು ಏನಿದಾವೆ ಸ್ಕಿಪ್ ಆಗ್ತವೆ. ಸೊ ಲಾಸ್ಟ್ ಸ್ಟೆಪ್ ಏನಿದೆ, ಪ್ರಾಫಿಟ್ ಆರ್ ಲಾಸ್ ಅನ್ನ ನಾವು ಏನ್ ಮಾಡಬೇಕಾಗುತ್ತೆ, ಪಾರ್ಟ್ನರ್ಸ್ ಗಳಿಗೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಪಾರ್ಟ್ನರ್ಸ್ ಗಳ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನ್ ಕೊಟ್ಟಿದ್ದಾರೆ, ಈಕ್ವಲಿ ಅಂತ ಹೇಳಿದ್ದಾರೆ. ಸೊ ಈಕ್ವಲ್ ಪಾರ್ಟ್ನರ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಲಾಭ ಎಷ್ಟು ಬರುತ್ತೋ ಅದರಲ್ಲಿ ಹಾಫ್ ಅನ್ನ ತಗೊಳ್ತಾರೆ. 1:1 ರೇಷಿಯೋ ಇರುತ್ತೆ ಅವರ ರೇಷಿಯೋ. ಸೊ ಆ ರೇಷಿಯೋನಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ, ಅವರಿಗೆ ಪ್ರಾಫಿಟ್ ಅಥವಾ ಲಾಸ್ ಬರುತ್ತೆ ಒಂದು ರಿಯಲೈಸೇಷನ್. ಸೊ ಅದನ್ನ ನಾವು ಅವ್ರಿಗೆ ಅವ್ರ ಕ್ಯಾಪಿಟಲ್ ಅಕೌಂಟ್ಸ್ ಗೆ ನಾವು ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ. ಸೊ ಈಗ ಟೋಟಲ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಟೋಟಲ್ ಮಾಡಿದಾಗ ಯಾವ ಕಡೆ ಜಾಸ್ತಿ ಬರುತ್ತೆ, ಕ್ರೆಡಿಟ್ ಸೈಡ್ ನಮಗೆ ಜಾಸ್ತಿ ಬರುತ್ತೆ. ಸೊ ಟೋಟಲ್ ಅನ್ನ ಮಾಡ್ತಾ ಇದೀವಿ, ಒಂದಿಷ್ಟು ಸ್ಪೇಸ್ ಅನ್ನ ಬಿಟ್ಟು ನಾವು ಟೋಟಲ್ ಅನ್ನು ಮಾಡಬೇಕಾಗುತ್ತೆ. ಸೊ ಟೋಟಲ್ ಮಾಡಿದಾಗ ಸೊ ಟೋಟಲ್ ಎಷ್ಟಾಗುತ್ತೆ, 2,63,500 ಆಗುತ್ತೆ.
ಎಷ್ಟಾಗುತ್ತೆ 2,63,500 ಆಗುತ್ತೆ. ಸೊ ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಬಂದಿದೆ, ಅದೇ ಅಮೌಂಟ್ ಅನ್ನ ಎರಡು ಕಡೆ ಬರ್ತಾ ಇದ್ದೇನೆ. 2,63,500 2,63,500. ಸೊ ಈಗ ಯಾವ ಕಡೆ ಅಮೌಂಟ್ ಕಡಿಮೆ ಬಂದಿದೆ ಅಂತ ಹೇಳಿದೀನಿ, ಡೆಬಿಟ್ ಸೈಡ್ ಅಮೌಂಟ್ ಕಡಿಮೆ ಬಂದಿದೆ. ಅಂದ್ರೆ ಏನಂತ, ಇನ್ಕಮ್ ಜಾಸ್ತಿ ಇದೆ. ಸೊ ನಮ್ಮ ಇನ್ಕಮ್ ಜಾಸ್ತಿ ಇದೆ, ಎಕ್ಸ್ಪೆನ್ಸಸ್ ಕಡಿಮೆ ಇದೆ. ಸೊ ಹಾಗಾಗಿ ಏನಾಗುತ್ತೆ, ನಮ್ಗೆ ಅಲ್ಲಿ ಪ್ರಾಫಿಟ್ ಆಗುತ್ತೆ. ಸೊ ಪ್ರಾಫಿಟ್ ಆನ್ ರಿಯಲೈಸೇಷನ್ ಆಗುತ್ತೆ. ಆ ಪ್ರಾಫಿಟ್ ಅನ್ನ ನಾವು ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ, ಪಾರ್ಟ್ನರ್ಸ್ ಅಕೌಂಟ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿ, ಪಾರ್ಟ್ನರ್ಸ್ ಗಳಿಗೆ ನಾವು ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ. 1:1 ರೇಷಿಯೋ ಅಲ್ಲಿ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ. ಸೊ ಅದಕ್ಕೆ ನಾವು ಡೆಬಿಟ್ ಸೈಡ್ ಬರ್ತೇವೆ, ಏನಂತ ಬರ್ತೇವೆ, ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ತೇವೆ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಪ್ರಾಫಿಟ್ ಆನ್ ಬ್ರಾಕೆಟ್ ಅಲ್ಲಿ ಪ್ರಾಫಿಟ್ ಆನ್ ರಿಯಲೈಸೇಷನ್ ಅಂತ ಬರ್ತೇವೆ. ಪ್ರಾಫಿಟ್ ಆನ್ ರಿಯಲೈಸೇಷನ್. ಸೊ ಅಂಡರ್ಲೈನ್ ಮಾಡಿ, ಇಬ್ರು ಜನ ಇದ್ದಾರೆ ಪಾರ್ಟ್ನರ್ಸ್. ಯಾರಿದ್ದಾರೆ, ಅನು ಮತ್ತೆ ಸುಮಿತ್ ಇದ್ದಾರೆ. ಸೊ ಅವರಿಗೆ ನಾವೇನ್ ಮಾಡ್ಬೇಕಾಗುತ್ತೆ, ಆ ಪ್ರಾಫಿಟ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ. ಸೊ ನಾವೇನ್ ಮಾಡ್ಬೇಕು, ಬ್ಯಾಲೆನ್ಸ್ ಅನ್ನ ನೋಡ್ಬೇಕು, ಎಷ್ಟು ಬ್ಯಾಲೆನ್ಸ್ ಉಳಿದಿದೆ ಅಂತ ನೋಡ್ಬೇಕು. ಸೊ ಹೇಗೆ ನೋಡ್ತೀವಿ ಬ್ಯಾಲೆನ್ಸ್ ಅನ್ನ, ಸೊ ಡೆಬಿಟ್ ಸೈಡ್ ಟೋಟಲ್ ಅನ್ನ ಮಾಡ್ತೀವಿ. ಸೊ ಟೋಟಲ್ ಮಾಡಿ ನಾವು ಅದನ್ನ ಡೆಬಿಟ್ ಸೈಡ್ ಟೋಟಲ್ ಅಮೌಂಟ್ ಒಳಗಡೆ ನಾವು ಅದನ್ನ ಮೈನಸ್ ಮಾಡ್ತೀವಿ. ಸೊ ಡೆಬಿಟ್ ಸೈಡ್ ಟೋಟಲ್ ಅಷ್ಟು ಮಾಡಿ ನಾವು ಏನ್ ಮಾಡ್ತೀವಿ, ಈ ಬ್ಯಾಲೆನ್ಸ್ 2,63,500 ಅಲ್ಲಿ ಮೈನಸ್ ಮಾಡ್ತೀವಿ. ಸೊ ಮಾಡಿದಾಗ ನಮ್ಗೆ ಏನಾಗುತ್ತೆ, ಡಿಫರೆನ್ಸ್ ಅಮೌಂಟ್ ಸಿಗುತ್ತೆ. ಸೊ ಡಿಫರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ, 9,500 ಬರುತ್ತೆ. ಎಷ್ಟು ಬರುತ್ತೆ, 9,500 ಬರುತ್ತೆ. ಆ 9,500 ಅನ್ನ ನಾವು ಪಾರ್ಟ್ನರ್ಸ್ ಗಳಿಗೆ 1:1 ರೇಷಿಯೋ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಸೊ 9,500 into 1/2 into 1/2. ಸೊ ಹಾಫ್ ಇರುತ್ತೆ. 1:1 ರೇಷಿಯೋ ಅಂತಂದ್ರೆ 1/2 1/2 ಎಷ್ಟಾಗುತ್ತೆ, 4,750. ಅನು 4,750, ಸುಮಿತ್ ಎಷ್ಟಾಗುತ್ತೆ, 4,750. ಸೊ ಎರಡನ್ನು ಟೋಟಲ್ ಮಾಡಿ ನೋಡಿದ್ರೆ 9,500 ಆಗುತ್ತೆ. ಸೊ ಈಗ ನಾವು ಡೆಬಿಟ್ ಸೈಡ್ ಅಷ್ಟು ಟೋಟಲ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 2,63,500 ಬರುತ್ತೆ. ಸೊ ಎರಡು ಕಡೆ ಏನಾಗುತ್ತೆ, ಅಲ್ಲಿ ಟ್ಯಾಲಿ ಆಗುತ್ತೆ. ಸೊ ಈ ತರ ನಾವು ರಿಯಲೈಸೇಷನ್ ಅಕೌಂಟ್ ಅನ್ನ ಹಾಕ್ತೇವೆ. ಸೊ ಈಗ ನಾವು ಸೆಕೆಂಡ್ ಅಕೌಂಟ್ ಗೆ ಬರ್ತಾ ಇದ್ದೇವೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನಾವು ಮೊದಲಿಗೆ ಏನ್ ಮಾಡ್ತೇವೆ, ಅವರ ಬ್ಯಾಲೆನ್ಸಸ್ ಅನ್ನ ಬರ್ತೀವಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್ ಎಲ್ಲಿರ್ತಾವೆ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಏನ್ ಕೊಟ್ಟಿರ್ತಾರೆ, ಸೊ ಅದರಲ್ಲಿ ಲಯಬಿಲಿಟಿ ಸೈಡ್ ಕೊಟ್ಟಿರ್ತಾರೆ. ಅಂದ್ರೆ ಏನಾಗುತ್ತೆ, ಸೊ ಪಾರ್ಟ್ನರ್ಸ್ ಅಕೌಂಟ್ ಗಳು ಯಾವಾಗಲೂ ಏನಾಗ್ತವೆ, ಕ್ರೆಡಿಟ್ ಬ್ಯಾಲೆನ್ಸಸ್ ಅನ್ನ ತೋರಿಸ್ತಿರ್ತವೆ. ಸೊ ಲಯಬಿಲಿಟೀಸ್ ಏನಿರ್ತವೆ ಅದು ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸುತ್ತವೆ, ಕ್ರೆಡಿಟ್ ಓಪನಿಂಗ್ ಬ್ಯಾಲೆನ್ಸಸ್ ಅನ್ನ ತೋರಿಸುತ್ತವೆ. ಸೊ ಅದಕ್ಕೆ ನಾನು ಏನಂತ ಬರ್ದಿದ್ದೇವೆ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರ್ದಿದ್ದೇವೆ. ಸೊ ಈಗ ನಾವು ಕ್ಯಾಪಿಟಲ್ಸ್ ಅನ್ನ ಬರ್ತಾ ಇದ್ದೇವೆ. ಸೊ ಕ್ಯಾಪಿಟಲ್ಸ್ ಎಷ್ಟು ತಂದಿದ್ದಾರೆ ನೋಡ್ಬೇಕು. ಸೊ ನಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ, ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಲಯಬಿಲಿಟೀಸ್ ಎಷ್ಟಿದೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅನು 60,000, ಸುಮಿತ್ 60,000. ಸೊ ಕ್ಯಾಪಿಟಲ್ಸ್ ಎಷ್ಟಿದೆ, 60,000 ಮತ್ತೆ 60,000 ಇದೆ. ಸೊ ಅದನ್ನ ನಾನು ಮೊದಲಿಗೆ ಬರ್ದಿದ್ದೇನೆ. ಸೊ ಈಗ ನಾನು ಏನ್ ಮಾಡ್ತೇನೆ, ರಿಸರ್ವ್ ಫಂಡ್ ಇದೆ. ಸೊ ಪ್ರಾಬ್ಲಮ್ ಅಲ್ಲಿ ಬ್ಯಾಲೆನ್ಸ್ ಶೀಟ್, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮಗೆ ರಿಸರ್ವ್ ಫಂಡ್ ಅಂತ ಕೊಟ್ಟಿದ್ದಾರೆ. ಅದನ್ನ ನಾವು ಪಾರ್ಟ್ನರ್ಸ್ ಗಳಿಗೆ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಬೇಕಾಗುತ್ತೆ. ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲಿ 1:1 ರೇಷಿಯೋ ಅಲ್ಲಿ ನಾವು ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ ಎಷ್ಟು ಕೊಟ್ಟಿದ್ದಾರೆ, ರಿಸರ್ವ್ ಫಂಡ್ 10,000 ಕೊಟ್ಟಿದ್ದಾರೆ. ಸೊ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ ಇಲ್ಲಿ ಏನಂತ ಬರಬೇಕು, ಬೈ ರಿಸರ್ವ್ ಫಂಡ್ ಅಂತ ಬರಬೇಕು, ಬೈ ರಿಸರ್ವ್ ಫಂಡ್. ಸೊ 1:1 ರೇಷಿಯೋ ಅಂದ್ರೆ ಎಷ್ಟಾಗುತ್ತೆ, 10,000, 5,000 ಫಾರ್ ಅನು, 5,000 ಫಾರ್ ಸುಮಿತ್ ಆಗುತ್ತೆ. ಸೊ 5,000. ಸೊ ಇದನ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ. ಸೊ ಈ ತರ ಮಾಡಬೇಕು. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ಸೊ ಮತ್ತೆ ಯಾವುದೇ ಎಂಟ್ರಿ ಇಲ್ಲ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಪ್ರಾಫಿಟ್ ಕೊಟ್ಟಿದ್ರೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗ್ತಿತ್ತು. ಸೊ ಇಲ್ಲಿ ಯಾವುದೇ ತರಹದ ಎಂಟ್ರೀಸ್ ಕೊಟ್ಟಿಲ್ಲ. ಸೊ ಈಗ ನಮಗೆ ಏನ್ ಕೊಟ್ಟಿದ್ದಾರೆ, ನಾವು ರಿಯಲೈಸೇಷನ್ ಅಕೌಂಟ್ ಗೆ ಬರ್ತೇವೆ. ಸೊ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಪಾರ್ಟ್ನರ್ಸ್ ಅಂತ ಏನಾದ್ರೂ ಹೆಸರು ಬರ್ದಿದ್ರೆ ನಾವು ಅದನ್ನ ಡಬಲ್ ಎಂಟ್ರಿ ಮಾಡ್ತಾ ಹೋಗ್ತೇವೆ. ಸೊ ಇಲ್ಲಿ ಪಾರ್ಟ್ನರ್ಸ್ ಅಂತ ಏನು ಬರ್ದಿಲ್ಲ, ಕ್ರೆಡಿಟ್ ಸೈಡ್ ಯಾವುದೇ ಪಾರ್ಟ್ನರ್ಸ್ ಅಂತ ಬರ್ದಿಲ್ಲ. ಡೆಬಿಟ್ ಸೈಡ್ ನೋಡಿ. ಸೊ ಡೆಬಿಟ್ ಸೈಡ್ ನಮಗೆ ಪ್ರಾಫಿಟ್ ಆಗಿದೆ,
ರಿಯಲೈಸೇಷನ್ ಅಲ್ಲಿ ನಮಗೆ ಪ್ರಾಫಿಟ್ ಆಗಿದೆ. ಸೊ ಅದನ್ನ ನಾವು ಟೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಇಬ್ರು ಪಾರ್ಟ್ನರ್ ಗಳಿಗೆ ನಾವು ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಿದ್ದೇವೆ ಪ್ರಾಫಿಟ್ ಅನ್ನ. ಸೊ ಈ ಪ್ರಾಫಿಟ್ ಅನ್ನ ನಾವು ಅವ್ರಿಗೆ ಅಲ್ಲಿ ಬರಿಬೇಕಾಗುತ್ತೆ. ಸೊ ಇಲ್ಲಿ ಏನಂತ ಬರ್ದಿದ್ದೀವಿ, ಟೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ದಿದ್ದೀವಿ. ಅಂದ್ರೆ ಏನಾಗುತ್ತೆ, ಬೈ ರಿಯಲೈಸೇಷನ್ ಆಗುತ್ತೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಏನಂತ ಬರೀಬೇಕು, ಬೈ ರಿಯಲೈಸೇಷನ್ ಅಕೌಂಟ್. ಸೊ ಈ ಎಂಟ್ರಿಯನ್ನ ಯಾಕೆ ಮಾಡಿದೀವಿ ನಾವು, ಪ್ರಾಫಿಟ್ ಬಂದಿದೆ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದೀವಿ ಪಾರ್ಟ್ನರ್ಸ್ ಗಳಿಗೆ. ಸೊ ಅದಕ್ಕೆ ಬ್ರಾಕೆಟ್ ಅಲ್ಲಿ ಪ್ರಾಫಿಟ್ ಆನ್ ರಿಯಲೈಸೇಷನ್ ಅಂತ ಬರೀಬೇಕು. ಸೊ ಎಷ್ಟು ಪ್ರಾಫಿಟ್ ಇದೆ ಅದನ್ನ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಮಾಡಿಬಿಟ್ಟಿದೀವಿ. 4750 4750 ಅದನ್ನ ಇಲ್ಲೇ ಬರೀಬೇಕು. 4750 ಇನ್ನೊಂದು 4750. ಸೊ ಇದು ಕೂಡ ಈಕ್ವಲ್ ಇದೆ. ಸೊ ಅದನ್ನ ಬರೀಬೇಕು. ಸೊ ಮತ್ತೆ ಯಾವುದೇ ಎಂಟ್ರಿಯನ್ನು ನಾವು ಇಲ್ಲಿ ಮಾಡಿಲ್ಲ. ಸೊ ಹಾಗಾಗಿ ನಾವು ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡೋಣ. ಸೊ ಡೆಬಿಟ್ ಸೈಡ್ ಯಾವುದೇ ಎಂಟ್ರಿ ಇಲ್ಲ, ಹಾಗಾಗಿ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ ಅಮೌಂಟ್. ಸೊ ಅದನ್ನ ಟೋಟಲ್ ಮಾಡಿ ಬರೆಯೋಣ. ಸೊ ಎಷ್ಟಾಗುತ್ತೆ, ಅನೂಪ್ ಎಷ್ಟಾಗುತ್ತೆ, 69,750 ಆಗುತ್ತೆ. ಸೊ ಸುಮಿತ್ ಎಷ್ಟಾಗುತ್ತೆ, ಸೇಮ್ ಆಗುತ್ತೆ 69,750. ಇದೇ ಟೋಟಲ್ ಅನ್ನ ಎರಡು ಕಡೆ ಬರ್ತಾ ಇದ್ದೇನೆ. 69,750 69,750. ಸೊ ಟೋಟಲ್ ಅನ್ನ ಬರ್ತಿದ್ದೇನೆ. ಸೊ ಈಗ ನಾವೇನ್ ಮಾಡ್ಬೇಕಾಗುತ್ತೆ, ಸೊ ಬ್ಯಾಲೆನ್ಸ್ ಉಳಿಯುತ್ತೆ. ಆ ಬ್ಯಾಲೆನ್ಸ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಪಾರ್ಟ್ನರ್ಸ್ ಗಳಿಗೆ ಫೈನಲ್ ಸೆಟ್ಲ್ಮೆಂಟ್ ಮಾಡ್ಬೇಕಾಗುತ್ತೆ. ಯಾಕೆ ನಾವು ಫೈನಲ್ ಸೆಟ್ಲ್ಮೆಂಟ್ ಮಾಡ್ತೀವಿ, ಇಲ್ಲಿ ಏನಾಗ್ತಾ ಇದೆ, ಕಂಪನಿ ಡಿಸಾಲ್ವ್ ಆಗ್ತಾ ಇದೆ. ಸೊ ಕಂಪನಿ ಕ್ಲೋಸ್ ಆಗ್ತಾ ಇದೆ. ಹಾಗಾಗಿ ನಾವು ಪಾರ್ಟ್ನರ್ಸ್ ಗಳಿಗೆ ಏನಾದ್ರು ದುಡ್ಡು ಕೊಡೋದಿದ್ರೆ ನಾವ್ ಏನ್ ಮಾಡ್ಬೇಕಾಗುತ್ತೆ, ಅವ್ರಿಗೆ ಫೈನಲ್ ಸೆಟಲ್ಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ನಮ್ ಕಡೆಯಿಂದ ಅವ್ರಿಗೆ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಟೂ ಬ್ಯಾಂಕ್ ಅಕೌಂಟ್ ಅಂತ ಬರಬೇಕು. ಟೂ ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಫೈನಲ್ ಸೆಟಲ್ಮೆಂಟ್ ಅಂತ ಬರೀಬೇಕು. ಫೈನಲ್ ಸೆಟಲ್ಮೆಂಟ್ಸ್ ಅಂತ ಬರೀಬೇಕು. ಸೊ ಇಲ್ಲಿ ಯಾವುದೇ ಎಂಟ್ರಿ ಇಲ್ಲ, ಹಾಗಾಗಿ ಬ್ಯಾಲೆನ್ಸ್ ಟೋಟಲ್ ಎಷ್ಟಿದೆಯೋ ಅಷ್ಟೇ ಅಮೌಂಟ್ ಬರ್ತದೆ ಅಲ್ಲಿ. ಸೊ 69,750 ಇಲ್ಲೂ ಕೂಡ 69,750. ಸೊ ಈ ತರ ನಾವು ಏನ್ ಮಾಡ್ಬೇಕಾಗುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ನಾವು ಇಲ್ಲಿ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗಿದೆ. ಸೊ ಈಗ ನಾವೇನ್ ಮಾಡಬೇಕು, ಲಾಸ್ಟ್ ಅಕೌಂಟ್ಗೆ ಬರಬೇಕು, ಬ್ಯಾಂಕ್ ಅಕೌಂಟ್ಗೆ ಬರಬೇಕು. ಸೊ ಬ್ಯಾಂಕ್ ಅಕೌಂಟ್ಗೆ ಬಂದಾಗ ನಾವು ಮೊದಲಿಗೆ ಅದರ ಬ್ಯಾಲೆನ್ಸ್ ಅನ್ನ ಬರಿತೇವೆ. ಸೊ ಅಸೆಟ್ ಬ್ಯಾಲೆನ್ಸ್ ಯಾವಾಗಲೂ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಅನ್ನ ತೋರಿಸುತ್ತೆ. ಸೊ ಡೆಬಿಟ್ ಸೈಡ್ ಓಪನಿಂಗ್ ಬ್ಯಾಲೆನ್ಸ್ ಇರುತ್ತೆ. ಸೊ ಅದಕ್ಕೆ ಏನಂತ ಬರ್ದಿದ್ದೀವಿ, ಟು ಬ್ಯಾಲೆನ್ಸ್ ಬ್ರಾಟ್ ಆನ್ ಅಂತ ಬರ್ದಿದ್ದೀವಿ. ಸೊ ಈ 14,000 ಹೇಗೆ ಬಂತು, ಸೊ ಅಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಏನ್ ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಬ್ಯಾಲೆನ್ಸ್ 14,000. ಆ 14,000 ಅನ್ನು ನಾವು ಓಪನಿಂಗ್ ಬ್ಯಾಲೆನ್ಸ್ ಅಂತ ತಗೊಂಡಿದ್ದೀವಿ, 14,000 ಅಂತ ಬರ್ದಿದ್ದೀವಿ. ಸೊ ಈಗ ನಾವೇನ್ ಮಾಡ್ಬೇಕು, ಎಲ್ಲೆಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಬರ್ದಿರ್ತೇವೆ ಅಲ್ಲಿ ನಾವೇನ್ ಮಾಡ್ಬೇಕು, ಅದನ್ನ ತಗೊಂಡು ಡಬಲ್ ಎಂಟ್ರೀಸ್ ಅನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಮೊದಲಿಗೆ ರಿಯಲೈಸೇಷನ್ ಅಕೌಂಟ್ಗೆ ಬರ್ತೇವೆ. ಸೊ ಇಲ್ಲಿ ಒಂದೇ ಸತಿ ಬರ್ದಿದ್ದೇವೆ, ಬೈ ಬ್ಯಾಂಕ್ ಅಕೌಂಟ್ ಅಂತ ಬರ್ದಿದ್ದೇವೆ. ಯಾಕೆ ಬರ್ದಿದ್ದೇವೆ, ಅಸೆಟ್ ಅನ್ನ ರಿಲೈಸ್ ಮಾಡಿರೋದಕ್ಕೆ ನಾವೇನ್ ಮಾಡಿದ್ದೇವೆ, ಬೈ ಬ್ಯಾಂಕ್ ಅಂತ ಬರ್ದಿದ್ದೇವೆ. ಸೊ ಇದು ಬೈ ಬ್ಯಾಂಕ್ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ, ಟು ರಿಯಲೈಸೇಷನ್ ಅಕೌಂಟ್ ಆಗುತ್ತೆ. ಸೊ ಹಾಗಾಗಿ ಟು ರಿಯಲೈಸೇಷನ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ರೀಸನ್ ಬರೀಬೇಕಾಗುತ್ತೆ, ಯಾಕೆ ನಾವು ಅದನ್ನ ಮಾಡಿದೀವಿ, ಎಂಟ್ರಿಯನ್ನು ಮಾಡಿದ್ದೇವೆ. ಅಸೆಟ್ಸ್ ರಿಯಲೈಸ್, ಸೊ ಅಸೆಟ್ ಅನ್ನ ರಿಯಲೈಸ್ ಮಾಡಿರೋದಕ್ಕೆ ನಾವು ಆ ಎಂಟ್ರಿಯನ್ನು ಮಾಡಿದ್ದೇವೆ. ಸೊ ಟೋಟಲ್ ಅಮೌಂಟ್ ಎಷ್ಟಿದೆ, 1,93,500 ಇದೆ. ಸೊ ಅದೇ ಅಮೌಂಟ್ ಅನ್ನು ಬರಬೇಕಾಗುತ್ತೆ, 1,93,500. ಸೊ ಈ ತರ ಬರಬೇಕಾಗುತ್ತೆ. ಸೊ ಮತ್ತೆ ಯಾವುದೇ ಎಂಟ್ರಿ ಇಲ್ಲ. ಸೊ ಹಾಗಾಗಿ ಡೆಬಿಟ್ ಸೈಡ್ ಬರಬೇಕು. ಸೊ ಡೆಬಿಟ್ ಸೈಡ್ ಎರಡು ಎಂಟ್ರೀಸ್ ಅನ್ನು ಮಾಡಿದೀವಿ, ಟೂ ಬ್ಯಾಂಕ್ ಅಂತ ಎರಡು ಸತಿ ಬರ್ದಿದ್ದೀವಿ. ಸೊ ಮೊದಲಿಗೆ ಲಯಬಿಲಿಟೀಸ್ ಅನ್ನು ಪೇಮೆಂಟ್ ಮಾಡಿರೋದಕ್ಕೆ ಬರ್ದಿದ್ದೇವೆ, ಟೂ ಬ್ಯಾಂಕ್ ಅಂತ ಬರ್ದಿದ್ದೇವೆ. ಅಂದ್ರೆ ಏನಾಗುತ್ತೆ, ಬೈ ರಿಯಲೈಸೇಷನ್ ಆಗುತ್ತೆ ಬ್ಯಾಂಕ್ ಅಕೌಂಟ್ ಅಲ್ಲಿ. ಸೊ ಹಾಗಾಗಿ ಬೈ ರಿಯಲೈಸೇಷನ್ ಅಕೌಂಟ್. ಸೊ ಯಾಕೆ ಎಂಟ್ರಿಯನ್ನು ಮಾಡಿದ್ದೇವೆ, ಲಯಬಿಲಿಟೀಸ್ ಪೇಡ್. ಸೊ ಲಯಬಿಲಿಟೀಸ್ ಅನ್ನು ಪೇಮೆಂಟ್ ಮಾಡಿರೋದಕ್ಕೆ ಈ ಎಂಟ್ರಿಯನ್ನು ಮಾಡಿದ್ದೇವೆ. ಸೊ ಟೋಟಲ್ ಅಮೌಂಟ್ ಬರಬೇಕಾಗುತ್ತೆ. ಸೊ ಟೋಟಲ್ ಅಮೌಂಟ್ ಎಷ್ಟಿದೆ, 65,500 ಇದೆ. ಸೊ ಅದನ್ನ ಇಲ್ಲಿ ಬರೀಬೇಕು, 65,500. ಸೊ ಅದೇ ತರ ಸೆಕೆಂಡ್ ಎಂಟ್ರಿ ಇದೆ. ಸೊ ಸೆಕೆಂಡ್ ಎಂಟ್ರಿ ಏನ್ ಮಾಡಿದೀವಿ ನಾವು, ಅದು ಕೂಡ ಟು ಬ್ಯಾಂಕ್ ಅಕೌಂಟ್ ಅಂತ ಬರ್ದಿದ್ದೀವಿ. ಯಾಕೆ ಮಾಡಿದೀವಿ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅನ್ನ ಪೇಮೆಂಟ್ ಮಾಡಿದೀವಿ. ಸೊ ಅದು ಕೂಡ ಏನಾಗುತ್ತೆ, ಬೈ ರಿಯಲೈಸೇಷನ್ ಆಗುತ್ತೆ, ಬೈ
ರಿಯಲೈಸೇಷನ್ ಅಕೌಂಟ್. ಸೊ ಬ್ರಾಕೆಟ್ ಅಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅದನ್ನ ಪೇಮೆಂಟ್ ಮಾಡಿದೀವಿ. ಸೊ ಅಮೌಂಟ್ ಎಷ್ಟಿದೆ? 2500 ಕೊಟ್ಟಿದ್ದಾರೆ, 2500 ಅಮೌಂಟ್. ಸೊ ಅದೇ ಅಮೌಂಟ್ ಅನ್ನು ನಾವು ಅಲ್ಲಿ ಬರ್ತಿದ್ದೀವಿ. ಸೊ ಇಲ್ಲಿಗೆ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಬ್ಯಾಂಕ್ ಅಂತ ಏನ್ ಬರ್ದಿದ್ವಿ ಅದರ ಡಬಲ್ ಎಂಟ್ರೀಸ್ ಅನ್ನು ಮಾಡಿದ್ವಿ. ಸೊ ಈಗ ನಾವೇನ್ ಮಾಡ್ಬೇಕಾಗುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಗೆ ಬರ್ಬೇಕಾಗುತ್ತೆ. ಸೊ ಅಲ್ಲಿ 2 ಬ್ಯಾಂಕ್ ಅಕೌಂಟ್ ಅಂತ ಬರ್ದಿದೀವಿ, ಅಂದ್ರೆ ಅದೇನಾಗುತ್ತೆ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಸೊ ಇಲ್ಲಿ ಇಬ್ರು ಪಾರ್ಟ್ನರ್ ಗಳಿಗೆ ನಾವು ದುಡ್ಡನ್ನ ಕೊಡ್ತಾ ಇದೀವಿ, ಫೈನಲ್ ಸೆಟಲ್ಮೆಂಟ್ ಅನ್ನ ಮಾಡ್ತಾ ಇದೀವಿ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಅವರ ಹೆಸರನ್ನ ಬರೀತೇವೆ ಬೈ ಅನೂಪ್ಸ್ ಕ್ಯಾಪಿಟಲ್ ಅಕೌಂಟ್, ಇನ್ನೊಂದು ಬೈ ಸುಮಿತ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಅವರ ಕ್ಯಾಪಿಟಲ್ ಅಕೌಂಟ್ಸ್ ಅನ್ನು ಬರ್ತಾ ಇದ್ದಾರೆ. ಸೊ ಅವರಿಗೆ ಎಷ್ಟು ಪೇಮೆಂಟ್ ಅನ್ನ ಮಾಡ್ತಾ ಇದ್ದೇವೆ, ಎಷ್ಟು ಫೈನಲ್ ಸೆಟಲ್ಮೆಂಟ್ ಅನ್ನ ಮಾಡ್ತಾ ಇದ್ದೇವೆ, ಅದೇ ಅಮೌಂಟ್ ಅನ್ನು ನಾವು ಇಲ್ಲಿ ಬರೀತೇವೆ. ಸೊ ಅನೂಪ್ಗೆ ಎಷ್ಟು ಕೊಡ್ತಾ ಇದ್ದೀವಿ? 69,750. ಸೊ ಇಲ್ಲಿ ಬರೀಬೇಕು 69,750. ಅದೇ ತರ ಸುಮಿತ್ಗೆ ಎಷ್ಟು ಕೊಡ್ತಾ ಇದ್ದೀವಿ? 69,750. ಸೊ ಎರಡು ಅಮೌಂಟ್ ಸೇಮ್ ಇದಾವೆ. ಸೊ ಈಗ ನಾವೇನ್ ಮಾಡ್ಬೇಕಾಗುತ್ತೆ, ಬ್ಯಾಂಕ್ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಎರಡು ಅಮೌಂಟ್ ಗಳನ್ನ ಟೋಟಲ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? ಟೋಟಲ್ 2,07,500. ಎಷ್ಟು ಬರುತ್ತೆ? 2,07,500. ಎಷ್ಟು ಬರುತ್ತೆ? 2,07,500. ಸೊ ಟೋಟಲ್ ಮಾಡಿ ನೋಡಿ, ಎರಡು ಕಡೆ ಟ್ಯಾಲಿ ಆಗುತ್ತೆ. ಸೊ 2,07,500. ಸೊ ಈ ತರ ನಾವು ಏನ್ ಮಾಡ್ಬೇಕಾಗುತ್ತೆ, ಒಂದೊಂದೇ ಅಕೌಂಟ್ ಗಳನ್ನು ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಪ್ರಾಬ್ಲಮ್ ಆಗಿದೆ. ಸೊ ಇಲ್ಲಿಗೆ ನಾನು ಈ ಚಾಪ್ಟರ್ ಅನ್ನ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾವುದೇ ತರಹದ ಡೌಟ್ಸ್ ಬಂದರೆ ಸೊ ನೀವು ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿ, ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಸೊ ಅವನ್ನ ಸಾಲ್ವ್ ಮಾಡಿ. ಸೊ ನಿಮ್ಗೆ ಯಾವುದೇ ತರಹದ ಡೌಟ್ಸ್ ಬಂದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು.